ಆಯ್ತು ನಿಧಾನಕ್ಕೆ ತಿನ್ನಿ, ಯಾರು ಇಸ್ಕೊಳ್ಳಲ್ಲ. ಚೇಂಜ್ ಮಾಡಿದೀವಿ. ಸೇಯಿಂಗ್ ಎಷ್ಟು ಸಂಜನಾ ಇವಾಗ ಅದನ್ನ ಮಾಡಲ್ಲ, ಹೇಳ್ತೀನಿ ಅದನ್ನೆಲ್ಲ ಕೊಡಿಸ್ಬೇಕು. ಅದನ್ನ ಮಾತ್ರ. ಈ ಟ್ರಾಫಿಕ್ ಅಲ್ಲಿ ನೀನ್ ಇಳ್ದು ಅಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡಿದ್ರೆ ನಿಂಗೆ 10,000. ಆಕ್ಚುಲಿ ಇವಾಗ ವ್ಲಾಗ್ ಬಂದು ಚೇಂಜ್ ಆಗಿದೆ. ಬ್ಯಾಂಕಾಕ್ ಅಂದ್ರೆ ಆಸೆ ನನಗೆ, ನನ್ಗೇನು ಆಸೆ, ನನಗೆ ಕರ್ನಾಟಕ ಅಂದ್ರೆ ಆಸೆ. ಇರಮ್ಮ ಆಯ್ತು, ಫಸ್ಟ್ ಟೈಮ್ ತಿಂತಾ ಇದ್ದೀನಿ. ಈ ತಿಂಡಿ ಪೋತಿ ಜೊತೆ ಸೇರ್ಕೊಂಡು ಏನೇನೋ ತಿಂತಾ ಇದ್ದೀನಿ. ಎಕ್ಸ್ಪರ್ಟ್ಸ್, ನಮ್ಮ ಕರ್ನಾಟಕದ ಮ್ಯಾಪ್ ಎಕ್ಸ್ಪರ್ಟ್ಸ್ ತಿಂದ್ರೆ ನೋಡು ಹೆಂಗ್ ಬೈತಾನೆ ಅಂದ್ರೆ ಏನ್ ಗೊತ್ತಿಲ್ಲ, ಹುಡುಕ್ತಾ ಇದೀವಿ. ನಿಮ್ಮಣ್ಣ ಹಾಯ್ ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ಡಾರ್ಲಿಂಗ್ಸ್, ನಾವ್ ಇವಾಗ ಹೋಗ್ತಾ ಇದೀವಿ 1 ಮಿನಿಟ್ ಶಾಪಿಂಗ್ ಚಾಲೆಂಜ್ಗೆ. ನಮ್ ಜೊತೆ ಇದಾರೆ ಮಿಸ್ಟರ್ ರಮೇಶ್ ಅಂಡ್ ಮಿರಾಶಿ ಅವರು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ಏನೋ ಹೇಳಪ್ಪ, ಏನ್ ಅನ್ಸ್ತಾ ಇದೆ ಅದನ್ನ ಹೇಳಪ್ಪ. ನಾನು ಏನ್ ತಪ್ಪು ಮಾಡಿದೀನಿ? ಸೊ ಗೈಸ್, ನಾವ್ ಇವಾಗ 1 ಮಿನಿಟ್ ಶಾಪಿಂಗ್ ಚಾಲೆಂಜ್ಗೆ ಹೋಗ್ತಾ ಇದೀವಿ. 1 ಮಿನಿಟ್ ಅಲ್ಲಿ ಏನೇನು ಶಾಪ್ ಮಾಡ್ತೀನಿ ಅಂತ. ಬಿಲ್ ಬಂದ್ಬಿಟ್ಟು ರಮೇಶ್ ಪೇ ಮಾಡ್ತಾನೆ. ಲೋ ರಮೇಶ, ನಿನ್ನ ಕರ್ಕೊ ಬಂದಿದ್ದೇನೆ ಕೇಳು, ಬಿಲ್ ಪೇ ಮಾಡ್ಲಿ ಅಂತ. ಅವಾಗಿಂದ ಕ್ಯಾಮ್ರಾನೇ ನೋಡ್ತಾವಳ, ಚಾರ್ಜ್ ಅರ್ಧ ಹೋಗಿರ್ಬೇಕಲ್ಲಿ. ಏನು ಬಂದಿರೋದು ಕ್ಯಾಮ್ರಾ ಆಫ್ ಮಾಡಿ. ಸರಿ ಇಲ್ಲ, ಮಾಡ್ಕೋತಾ ಇದೆ ಅಷ್ಟೇ. ಕನ್ನಡಿ ಅಂತ ಏನಕ್ಕಿದೆ ಇಲ್ಲಿ? ನಾನೇನಾದ್ರೂ ಕಾರ್ ತಗೊಂಡ್ರೆ ಅಕ್ಷಯ್, ನನ್ ಮುಂದೆನೆ ಹಾಕಿಸ್ಕೊಂಡ್ಬಿಡ್ತೀನಿ ಮಿರರ್. ಸ್ಟೇರಿಂಗ್ ವೀಲಿಂಗ್ ಜಾಗದಲ್ಲಿ ಮಿರರ್ ಹಾಕ್ಸ್ಕೊಬಿಡು. ಮಿರರ್ ಹಾಕ್ಸ್ಕೊಂಡು ನೀನ್ ನೋಡ್ಸ್ಕೋ ಇರುತ್ತಲ್ಲ, ಕಟ್ ಮಾಡಿಸ್ಬಿಟ್ಟು ಫುಲ್ ಮಿರರ್, ರೌಂಡ್ ಮಿರರ್. ರೌಂಡ್ ಮಿರರ್. ಇದು ಟಿಕ್ ಟಾಕ್ ಲೈಟ್ಸ್ ಬರುತ್ತಲ್ಲ, ಯಾವ್ದು ರಿಂಗ್ ಲೈಟ್. ರಿಂಗ್ ಲೈಟ್ ನೀಟಾಗಿ ಕಾಣಿಸುತ್ತೆ, ಚೆನ್ನಾಗಿರುತ್ತೆ. ಹೆಂಗೋ ರಮೇಶ್ ನೋಡಿ, ಇವ್ರು ರೂಟ್ ಮ್ಯಾಪ್ ರಾಂಗ್ ಹೇಳ್ಬಿಟ್ಟು ಆಯ್ತಾ? ಇವ್ರು ಮ್ಯಾಪ್ ರಾಂಗ್ ಹೇಳಿದ್ರೆ ಇವ್ನ್ ನಗ್ತವನೆ. ಅದೇ ನಾನೇನಾದ್ರು ರಾಂಗ್ ಹೇಳಿದ್ರೆ ಹೆಂಗ್ ಬೈತಾನೆ ಅಂದ್ರೆ ಏನಕ್ಕೆ ನಿಮಿಷ ಇದು ಕೇಳು, ಏನಕ್ಕೆ ನಗು? ಈ ಟ್ರಾಫಿಕ್ ಅಲ್ಲಿ ನೀನ್ ಇಳ್ದು ಅಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡಿದ್ರೆ ನಿಂಗೆ 10,000. ನಾನ್ ನಂಬಲ್ಲ ನಿಮ್ನ. ಇಲ್ಲ ಇವಾಗ್ಲೇ 10,000 ಮಾಡ್ಲಿಲ್ಲ ಅಂದ್ರೆ ಮಾಡ್ಲಿಲ್ಲ ಅಂದ್ರೆ ನಂಗೆ ಕಳ್ಸೋ 10,000. ನಾನು ಕಳಿಸ್ತೀನಿ. ಎಂಪೈರ್ ಆಯ್ತು. ಅಂಪೈರ್ ಸರಿ, ಓಕೆ. ನಂಬಲ್ಲ, ನಾನ್ ನಂಬಲ್ಲ. ನೀನ್ ಯಾಕೆ ನಿನ್ನೆ ನಂಬಲ್ಲ? ಮತ್ತೆ ಮೆಜೆಸ್ಟಿಕ್ ಕರ್ಕೊಂಡು ಹೋಗ್ತಾನೆ. 4 ಕಿಲೋಮೀಟರ್ ಕಣೋ, ಅಷ್ಟೇ 4 ಕಿಲೋಮೀಟರ್ ನಮ್ ರೂಮಿಂದ. ಸೀರಿಯಸ್ಲಿ ನಂಗೆ ಗೊತ್ತಾಗ್ತಿಲ್ಲ ಎಲ್ಲಿಂದ ಹೋಗ್ಬೇಕು ಅಂತ. ಬೆಳಿಗ್ಗೆನೇ ಬಿಡ್ಬೇಕು ಕಣೋ, ಅರ್ಲಿ ಮಾರ್ನಿಂಗ್. ಬೆಳಿಗ್ಗೆ ಬಿಟ್ಟು ಅದ್ನೇ ಅವಾಗ್ಲೇ ಮಾಡ್ಬೇಕಿತ್ತು. ಅವಾಗ್ಲೇ ಬಂದಿದ್ವಿ ಈ ಜಾಗಕ್ಕೆ, ಮತ್ತೆ ಬಂದಿದೀವಿ. ನೀನ್ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಿಲ್ವಲ್ಲ ಅಷ್ಟೊಂದು. ಬೆಂಗ್ಳೂರ್ ನೋಡಿಲ್ಲ ನಾನು, ಬೆಂಗ್ಳೂರ್ನೇ ನೋಡಿಲ್ಲ ಅಂತಿದ್ದಲ್ಲ, ನೋಡ್ಕೊ ನೀಟಾಗಿ. ಗೈಸ್ ಫೈನಲಿ ಬಂದ್ವಿ. ಅಯ್ಯಪ್ಪ, ಕರೆಕ್ಟ್ ಆಗಿದ್ದಾರೆ ನೋಡಿ ಇವ್ರು ಇಬ್ರು ಮುಖಗಳು. ಇಬ್ರಿಗೂ ಮ್ಯಾಪ್ ನೋಡಕ್ ಬರಲ್ಲ. 1.5 hours 4 ಕಿಲೋಮೀಟರ್ಗೆ 1.5 ಗಂಟೆ. ಅದ್ರ ಮ್ಯಾಪ್ ಅಲ್ಲಿ ಅಂತ ಸಂಜನಾ ಫೋನ್ ಅಲ್ಲಿ ಮ್ಯಾಪ್ ನೋಡಬಾರದು. ಎಲ್ಲ ಬರೀ ನನ್ ಮೇಲೆ ಹೇಳಿ ಇನ್ನೋಸೆಂಟ್. ನನ್ ಫೋನ್ ಯಾರ ಹತ್ರ ಇರುತ್ತೋ ಆಯ್ತು, ಅವ್ನ ಜೋಬಲ್ಲಿ ಬಾ. ಇಂಥ ಮ್ಯಾಪ್ ನೋಡೋರ್ನ ಕರ್ಕೊಬರ್ಬೇಡಿ. ಅಂಡ್ ಇವಳ ತರ ಬೇಡ, ಈ ತರ ಮಾತ್ರ ಬೇಡ. ಇಂಥ ಫೋನಲ್ಲಿ ಮಾತ್ರ ಮ್ಯಾಪ್ ನೋಡ್ಬೇಡಿ. ಆ ಬ್ಯಾಕ್ ಕೇಸಿ ಕರೆಕ್ಟ್ ಆಗಿಲ್ಲ ನೋಡಿ, ಹೆಂಗಿದೆ ಕಲರ್. ಏನಾಗ್ತದೆ ಇನ್ನೊಂದ್ಸಲ ಹೇಳು. ಹಸಿದೆ, ಹೊಟ್ಟೆ ಹಸಿತಾ ಇದೆ ಅಷ್ಟೇ. ಏನ್ ಮಾಡಿ ಗಂಟೆಗೆ ಒಂದೊಂದ್ಸಲ ತಿನ್ಬೇಕು ಅಂತ ಒಳಗೆ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ. ಅರ್ಧ ಗಂಟೆಗೂ ಅಲ್ಲ, 10 ನಿಮಿಷಕ್ಕೂ ತಿನ್ಬೇಕಲ್ವಾ ನೀನು? 1 ಮಿನಿಟ್ ಚಾಲೆಂಜ್ ಸಿಲ್ವರ್ ಅಲ್ಲಿ. ಸರಿ ಗೈಸ್, 1 ಮಿನಿಟ್ ಚಾಲೆಂಜ್ ಮಾಡ್ತಾ ಇದೀವಿ. ಸಿಲ್ವರ್ ಅಲ್ಲಿ ಯಾಕೆ, ಗೋಲ್ಡ್ ಅಲ್ಲಿ ಹೋಗೋಣ ಬಾ. ಗೋಲ್ಡ್ ಅಲ್ಲಿ 1 ಮಿನಿಟ್ ಅಂಡ್ 10 ಮಿನಿಟ್ ಮಾಡಿ. ಇರಲ್ಲ, ಅದಕ್ಕೆ ಹೇಳಿದ್ದು ಗೋಲ್ಡ್ ಅಲ್ಲಿ ಹೋಗೋಣ ಬಾ ಅಂತ. ದೀಪಾ ಸಂಜು, ನಿಮ್ಮಣ್ಣ ಅರೆ ನಿಮ್ಗಿಂತ ಸಣ್ಣಕೋರೆ. ಆ್ಯಕ್ಚುಲಿ ಇವಾಗ ವ್ಲಾಗ್ ಬಂದು ಚೇಂಜ್ ಆಗಿದೆ. ಆ ಥೀಮ್ ಚೇಂಜ್ ಮಾಡಿದ್ದೀವಿ ನಾವು ಎಲ್ಲ ಸೇರಿಕೊಂಡು. ಏನದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಿ ಸಮ್ಮಿಶ್ರ ಸರ್ಕಾರ, ಆ ಸರ್ಕಾರ ಈ ಸರ್ಕಾರ ಎಲ್ಲ ಮಿಕ್ಸಪ್ ಮಾಡಿ ಇವಾಗ ಚಾಲೆಂಜ್ ಚೇಂಜ್ ಆಗಿದೆ. 1 ಮಿನಿಟ್ ಶಾಪಿಂಗ್ ಚಾಲೆಂಜ್ ಅಲ್ಲ, ಯಾವತ್ತು 3 ಜನನು ಟ್ರೈಯೇ ಮಾಡಿಲ್ದಿರೋ ಒಂದು
ರೆಸ್ಟೋರೆಂಟಿಗೆ ಬಂದು ಅಲ್ಲಿ ಆರ್ಡ್ರ್ ಮಾಡಬೇಕು. ನಾನು ಮಾಡ್ತಿದ್ದೀನಿ, ನಾನು ಅದಕ್ಕೆ ಪಾಸ್ ಆದೆ. ಓಕೆ, ಇವಾಗ ಆರ್ಡ್ರ್ ಮಾಡಬೇಕು. ಯಾವ ಥರ ಅಂದರೆ ನೋಡಬಾರ್ದು, ಅವ್ರನ್ನ ವೇಟರ್ನ ಕರಿಬೇಕು. ವೇಟರ್ ಬರ್ತಾನೆ, ನೋಡ್ದಂಗೆ ಒಂದು ಬೆಟ್ ಇಡಬೇಕು, ಅಂದರೆ ಫಿಂಗರ್ನ ಇಡಬೇಕು ಇದು ಅಂತ. ಸೊ ಆ ಚಾಲೆಂಜ್ನ ಮಾಡ್ತಾಯಿದ್ವಿ. ಇವಾಗ ಬಂದಿದ್ವಿ, ನೀನು ಇವಾಗ ವೇಟರ್ ಬರ್ತಾರೆ, ಇವಳೇ ಆರ್ಡ್ರ್ ಮಾಡ್ತಾಳೆ. ಸುಮ್ಮನೆ ಏನು ಅಂತ ಗೊತ್ತಿಲ್ಲ ಅದನ್ನ ತೋರಿಸ್ಬಿಟ್ಟಿದ್ದು ಅಂತ ಅಂತಾಳೆ. ಏನು ಬರುತ್ತೆ ನೋಡೋಣ. ನಾನ್ ವೆಜ್ ಬಂದರೆ ತಿನ್ನಲ್ಲ, ನಾನ್ ವೆಜ್ ಬಂದರೆ ಇವರಿಬ್ರು ತಿಂತಾರೆ, ವೆಜ್ ಬಂದರೆ ನಾನು ತಿಂತೀನಿ. ಅದೇ ಏನು ಆರ್ಡ್ರ್ ಮಾಡಿದ್ದಾಳೆ ಅಂತಲೂ ಗೊತ್ತಿಲ್ಲ. ಆ್ಯಕ್ಚುಲಿ ಅವನು ವೇಟರ್ ಬಂದಾಗ ಇದು ಅಂತ ತೋರಿಸ್ತಾಳೆ, ಕಣ್ಣು ಮುಚ್ಕೊಂಡು ಹಿಂಗೆ ಬೆಟ್ ಹಿಡಿದು ಇದು ಅಂತ. ಏನಾಗುತ್ತೆ ನೋಡೋಣ. ಸೊ ಚಾಲೆಂಜ್ ನಾವು ಹಿಂಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಈ ಇಬ್ಬರು ಮ್ಯಾಪ್ ಎಕ್ಸ್ಪರ್ಟ್ಸ್, ನಮ್ಮ ಕರ್ನಾಟಕದ ಮ್ಯಾಪ್ ಎಕ್ಸ್ಪರ್ಟ್ಸ್. ಒಂದ್ಸಲಿನಾದ್ರೂ ತಪ್ಪು ಮಾಡ್ತಾರೆ ಇಬ್ರು ಕೂಡ, ಎಲ್ಲೇ ಹೋದ್ರೂ. ಸೊ ಇವರ ಕೃಪಾ ಕಟಾಕ್ಷದಿಂದ ಇವಾಗ ನಾವು ಚಾಲೆಂಜ್ ಚೇಂಜ್ ಮಾಡಿ ಚಾಲೆಂಜ್ ಮಾಡಿದ್ವಿ. ಕಮಾನ್, ಲೆಟ್ಸ್ ಗೋ. ಹೆಂಗಿರುತ್ತೆ, ಏನು ಐಟಮ್ ಬರುತ್ತೆ ಅಂತ ನೋಡೋಣ. ಆರ್ಡ್ರ್ ಮಾಡ್ತಾ ಇದ್ದಾಳೆ. ನಿಜವಾಗ್ಲೂ ಅವಳಿಗೆ ಏನು ಗೊತ್ತಿಲ್ಲ ಅವಳು ಏನು ಆರ್ಡ್ರ್ ಮಾಡ್ತಾ ಇದ್ದಾಳೆ ಅಂತ. ಏನು ಮಚ್ಚಿ, ಏನಾದರೂ ಗೊತ್ತಾ ಅವಳಿಗೆ ಏನು ಆರ್ಡ್ರ್ ಮಾಡ್ತಾ ಇದ್ದಾಳೆ ಅಂತ? ಸುಮ್ಮನೆ ಅದನ್ನ ತೋರಿಸಿ ಹೇಳ್ತಾ ಇದ್ದಾಳೆ. ನೋಡೋಣ ಅದು ಏನು ಆರ್ಡ್ರ್ ಮಾಡ್ತಾಳೆ, ಏನು ಬರುತ್ತೆ ಅಂತ. ನಿಜ ತಾನೇ? ಇದೇನು ಹೇಳು. ಏನೋ ಮಚ್ಚ ಇದು, ಹೆಂಗಾಯ್ತು? ಚೆನ್ನಾಯ್ತಾ? ಏನು ಆರ್ಡ್ರ್ ಮಾಡಿದ್ಯಾ? ಏನು ಬಂತು? ರ್ಯಾಂಡಮ್ ಆಗಿ ಯಾವುದೋ ಆರ್ಡ್ರ್ ಮಾಡಿದ್ದಾಳೆ. ಇದು ಏನೋ ಬಂದಿದೆ, ಇದು ಏನು ಅಂತಲೂ ಗೊತ್ತಿಲ್ಲ. ಹುಡುಕ್ತಾ ಇದ್ದೀವಿ ಏನಪ್ಪ ಇದು ಅಂತ. ಬಟ್ ಓಕೆ, ತಿಂದ್ಬಿಟ್ಟು ಹೆಂಗಿದೆ ಅಂತ ಟೇಸ್ಟ್ ಹೇಳ್ತೀನಿ. ವೆಯ್ಟ್ ಮಾಡಿ ಟಾಲೆನ್ಸ್. ಏನು ಆರ್ಡ್ರ್ ಮಾಡಿದ್ಯಾ? ಗಬ್ಬಾಗಿದೆ. ಹೆಂಗೆ ತಿಂತಾ ಇದ್ದಾಳೆ ನೋಡಿ. ಅಯ್ಯೋ ರಾಕ್ಷಸಿ, ಅಯ್ಯಪ್ಪ. ಒಂಚೂರು ಚೆನ್ನಾಗಿಲ್ಲ ಡಾರ್ಲಿಂಗ್ಸ್, ನಿಜವಾಗ್ಲೂ ಚೆನ್ನಾಗಿದೆ, ಸೂಪರ್ ಆಗಿದೆ. ಹೆಂಗಿದೆ ಮುಂಚೆ? ಚೆನ್ನಾಗಿದೆ, ಇಟ್ಸ್ ನೈಸ್. ಬ್ಯಾಂಕಾಕ್ ಅಂದರೆ ಆಸೆ ನನಗೆ. ನನಗೇನು ಆಸೆ ಅಲ್ಲ, ನನಗೆ ಕರ್ನಾಟಕ ಅಂದರೆ ಆಸೆ, ಮೈಸೂರು ಅಂದರೆ ಇನ್ನೂ ಆಸೆ, ಬೆಂಗಳೂರು ಅಂದರೆ ಅದಕ್ಕಿಂತ ಆಸೆ. ಇಬ್ರು ಕಾಣಿಸ್ತಾ ಇಲ್ಲ ಬಿಡಿ, ಯಾಕೆ ವಾಯ್ಸ್ನ ಮ್ಯೂಟ್ ಮಾಡ್ತೀನಿ. ಬರೀ ಇವನ್ ಇಷ್ಟು ತಂಗೆ ಮಾಡ್ಕೊಳ್ಳೋದು ಬ್ಲಾಗ್. ಚೆನ್ನಾಗಿದೆ. 2 ಸ್ಪೂನ್ಗೆ ಖಾಲಿ ಆಯ್ತು. ಹೋಗಿದ್ರೆ ಸಾಕು ಅಂತ ಬಿಟ್ಬಿಡುವೆ ಲಾಸ್ಟ್ 1-2 ಸ್ಲೈಸು. ನಾನು ಬಿಡಲ್ಲ ಆ ಥರ. ಇವ್ರಿಗೆ ಖಾಲಿ ಆಗ್ತದೆ ಅಂತ ಬೇಜಾರಾಗ್ತದೆ ಅಲ್ವನೇ? ಹೌದು, ಏನು ಸಾಕಾಗ್ತಾ ಇಲ್ಲ. ಹಿಂಗೆ ಸಾಕಾಗಲ್ಲ ಕಣೆ. ಅಲ್ಲಿ ಡರ್ಟಿ ಡಾಗ್ಸ್ ಟ್ರೈ ಮಾಡೋಣ. ಡರ್ಟಿ ಡಾಗ ಕೊಳಕ್ಕೂ ನಾಯಿ. ನಮ್ಮಮ್ಮ ಕೇಳಿದಾಗಲ್ಲ ಅವ್ರು ಕೊಡುತ್ತೆ ಕಡಲೆ ಬೀಜನ. ಇದಕ್ಕೆ ಕಾಸು ಕೊಟ್ಟು ತಿಂದಿದ್ದೀನಿ ಅಂತ ಅಂದರೆ ಅಪ್ಪನೇ ದರಿದ್ರು ಮುಂಡೆ ಮಗನೇ ಏನೋ ಬಂದಿದ್ದೀನಿ ದೊಡ್ಡ ರೋಗ ಅಂತ ಹುಡ್ದಾಕ್ಬಿಡ್ತಾರೆ ಪಕ್ಕ. ಸೊ ಡಾರ್ಲಿಂಗ್ಸ್, ನಾವು ಬಂದು ಯಾವುದೋ ಗೊತ್ತಿಲ್ಲದಿರೋ ರೆಸ್ಟೋರೆಂಟಿಗೆ ಹೋಗಿ ಗೊತ್ತಿಲ್ಲದಿರೋ ಐಟಮ್ನ ಆರ್ಡ್ರ್ ಮಾಡಿ ತಿಂದಾಯಿತು. ಸೊ ದ ಚಾಲೆಂಜ್ ಇಸ್ ಕಂಪ್ಲೀಟೆಡ್ ಡಾರ್ಲಿಂಗ್ಸ್. ಚೇಂಜ್ ಮಾಡಿದೀವಿ. ಸೇಯಿಂಗ್ ಎಷ್ಟು ಸಂಜನಾ ಅದನ್ನ ಮಾಡಲ್ಲ, ಹೇಳ್ತೀನಿ ಅದನ್ನೆಲ್ಲ ಕೊಡಿಸ್ತೀನಿ. ಅದನ್ನ ಮಾತ್ರ ಮಾಡಲ್ಲ. ಪ್ಲೀಸ್ ಅದನ್ನ ಮಾತ್ರ ಮಾಡಲ್ಲ. ಸೇಯಿಂಗ್ ಎಷ್ಟು ಸಂಜನಾ ಅಂತೆ. ಅವಳು ಏನು ಕೇಳಿದ್ರು ಇದು ಬೇಕು ಅಂದರೆ ತೊಗೊಡ್ಬೇಕು, ಇದನ್ನ ಮಾಡು ಅಂದರೆ ಮಾಡಬೇಕು, ಆ ಥರ ವ್ಲಾಗ್. ಅದೇ ಏನು ತಿಂತಾ ಇದೆಯಾ ಸಂಜನಾ? ನಾನು ತಿನ್ಬೇಕವಳು ಅಷ್ಟೇ. ಇವಾಗ ಅವಳಿಗೆ ಡಿಸ್ಟರ್ಬ್ ಮಾಡಬಾರ್ದು ಕಣ, ಅವಳು ತಿನ್ಬೇಕಷ್ಟೇ. ಅವಳಿಗೆ ಯಾವಾಗಲೂ ಹಸುವಾಗ್ತಿರುತ್ತಲ್ಲ, ನಿಜ ತಾನೇ? ಇವಾಗ ತಾನೇ ತಿಂದಲ್ಲೇ ಡುಮಿ. ನೂಡಲ್ಸ್ ಜಾಸ್ತಿ ತಿಂದ, ನಾನು ಸ್ವಲ್ಪ ತಿಂದೆ ಮಗ. ಇವಾಗ ಇದನ್ನ ತಿಂದು ಮತ್ತೆ ಪಾನಿಪುರಿ ತಿನ್ಬೇಕಂತ ಅವಳು. ಪೂಜೆ ಮಾಡ್ಕೊತೀವಿ. ಕಲೆಗಾರ ಒಬ್ಬನೇ ಕಲೆಗಾರ. ಡಾರ್ಲಿಂಗ್ಸ್ ಏನು ಮಾಡಿದೆ ಗೊತ್ತಾ? ಅಲ್ಲಿಂದ ಒಬ್ರು ಹುಡುಗಿ ಕೂತಿದಾರಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ಇಲ್ಲಿ ಯಾರಾದ್ರೂ ಬರ್ತಾರಾ ಅಂತ ಕೇಳ್ದ. ಅಲ್ಲಲ್ಲ, ಫಸ್ಟ್ ಇಲ್ಲಿ ಯಾರಾದ್ರೂ ಬರ್ತಾರಾ ಅಂತ ಕೇಳ್ದ. ಯಾರು ಇಲ್ಲ ಅಂತ ಅಂದ್ರು. ಸರಿ ಹಂಗಾರೆ ಇಲ್ಲಿ ಕೂತ್ಕೊಳ್ಳ ಅಂತೆ. ಅಪ್ಪ ಪ್ಲೀಸ್ ನೀನು ಕ್ಲಾಸ್ ತೆಗಿ. ರೋಡ್ ಸೈಡಲ್ಲಿ ಮಾವಿನಕಾಯಿ ಮಾವಿನಕಾಯಿ ಹೋಲ್ಡ್ ಮಾಡಿ ಉಪ್ಪು ಖಾರ ಹಾಕಿ 10 ರೂಪಾಯಿ ಕೊಡ್ತಾರೆ ನಮ್ಮ ಸೈಡ್. ಇಷ್ಟು 10 ರೂಪಾಯಿಗೆ ಇದು ಚೆಲ್ತಾ ಇದೆ. ತಿನ್ನೋ ಬಿಸಿ ಇದೆ ಹುಷಾರು. ಹಿಂಗೆ ತಿನ್ನೋದಾ? ಫಸ್ಟ್ ಟೈಮ್ ತಿಂತಾ ಇದ್ದೀನಿ ಈ ತಿಂಡಿ ಪೋತಿ. ಇದು
ಇರಮ್ಮ ಆಯಿತು. ಫಸ್ಟ್ ಟೈಮ್ ತಿಂತಾ ಇದ್ದೀನಿ. ಈ ತಿಂಡಿ ಪೋತಿ ಜೊತೆ ಸೇರಿಕೊಂಡು ಏನೇನೋ ತಿಂತಾ ಇದ್ದೀನಿ. ಹಾಂ, ಡಯಟ್ ಸ್ಟಾರ್ಟ್ ಮಾಡಿದ್ರೆ ಓ ಮಿಕ್ಸ್ಚರ್ ಹಾಕಿ ಏನೋ ಮಾಡಿ ಕೊಟ್ಟವನು ಗುರು. ನಮ್ಗೆ ಇಷ್ಟ ಆಗಲ್ಲ, ಖಾರ. ಇವಾಗ ಇದನ್ನು ಟ್ರೈ ಮಾಡೋಣ ಡಾರ್ಲಿಂಗ್ಸ್. ಇದೇನು ಅಂತಲೇ ನಂಗೆ ಗೊತ್ತಿಲ್ಲ. ಇವಳೇನೋ ಆರ್ಡ್ರ್ ಮಾಡಿದ್ದಾಳೆ, ತಿಂತಾ ಇದ್ದೀನಿ. ಚೆನ್ನಾಗಿದೆ. ಚೆನ್ನಾಗಿದೆ. ಎರಡು ಇದು ಪಟಾಟೆ ಅದು ಖಾರ. ಬೀಳುತ್ತೆ ಕಣ ಇದು. ಟಿಶ್ಯೂ ತಗೋ. ಖಾರನಾ? ಹುಚ್ಚು ಬಂದಂಗೆ ಖಾರ ಐತೆ ಗುರು. ಏಪ್ಪ ಸಾಸ್. ಅವನೇ ಎಲ್ಲ ಉತ್ತರಿಸ್ಕೊಟ್ಟಿದ್ದಾನೆ. ಇದು ತಟ್ಟೆ ಕೊಡು. ನಿಪ್ಪಕ್ಕೊಂಡು ಹೆಂಗೆ ತಿಂತೀಯ ನೀನು? ಸಂವೇದನೆಶೀಲ. ಹೋಗ್ತಿಲ್ಲ. ಏನು ನೆಕ್ಸ್ಟು? ಪಾನಿಪುರಿ. ಸುಮ್ಮನೆ ನೀವು ತಿನ್ಬೇಡ್ರೋ? ಇದನ್ನೇ ತಿನ್ನೆ. ನಂಗೆ ಅದು ಇಷ್ಟ ಆಗಿಲ್ಲ. ನೀ ಇಷ್ಟ ಆಗ್ಬಿಟ್ಟು ಅಲ್ಲಿಂದ ಬಂದ್ಬಿಟ್ಟು ಆರ್ಡರ್ ಮಾಡಿರೋದು. ಇಂಥವ್ರನ್ನೆಲ್ಲ ಹುಟ್ಟಿಸಿದೆಯಲ್ಲ ದೇವ್ರೆ. ಕರೆಕ್ಟಾಗಿ ತಿಂಡಿ ಟೈಮ್ ಬಿಟ್ಟೋಳಲ್ಲ. ಎಲ್ಲ ತಿಂತಾ ಇರಬೇಕು. ಓಕೆ ಡಲ್ಲಿಂಗ್ಸ್, ಇವಾಗ ಪಾನಿಪುರಿ ಹೋಗ್ತಾ ಇದ್ವಿ. ಬನ್ನಿ, ಹೊಟ್ಟೆ ತುಂಬಿಲ್ಲ. ಆಯ್ತು ಬನ್ನಿ. ಇವಳ್ದು ಹೊಟ್ಟೆ ತುಂಬಲ್ಲ, ಪಾನಿಪುರಿ ಅಂತ ತಿನ್ನೋಣ ಬನ್ನಿ. ಯಾಕೋ ಮೊಟ್ಟೆ ಇರೋದೇ ಅರ್ಧ kg. ಅಯ್ಯೋ, ಸೊ ಇವಾಗ ನಾವು ಪಾನಿಪುರಿ ತಿನ್ನಕ್ ಬಂದ್ವಿ. ಸೀರಿಯಸ್ ಆಗಿ ನಿಜ ಅಕ್ಷಯ್. ಯಪ್ಪ, ತಿಂಡಿ ಪೋತಿ ವ್ಲಾಗ್, ತಿಂಡಿ ಪೋತಿ ವ್ಲಾಗ್. ಮಗ ಪಾನಿಪುರಿ ಅಂತ ಕಣ. ನೀವಿಬ್ರು ತಿಂದ್ರೆ ಸರಿ ಗೊಳಿಸ್ಕೋತೀರಾ? ನೋಡ್ತೀನಿ. ಆಲ್ರೆಡಿ ಸುಳ್ತೈತೆ. ಯಾಕೆ? ಸ್ವೀಟ್. ಹೊಡಿತೀನಿ ಅಕ್ಷಯ್ ಪ್ಲೀಸ್. ನಾನೇನು ಮಾಡ್ತಾರ? ಅಕ್ಷಯ್ ಬ್ಲಾಗ್ ಮಾಡ್ಬಿಡ, ಕ್ಯಾನ್ಸಲ್ ಮಾಡು. ಸಾಕಂತ ಹೇಳ. ಇವಾಗ ನನಗೆ ಸಾಕಾ ಬೇಕಾ? ಬೇಕಾ? ಇನ್ನೊಂದು ಪ್ಲೇಟ್ ನನಗೆ. ಹ್ಞೂ, ರಮೇಶ ತಿನ್ನಲ್ಲ ತಿನ್ನಿ, ಚೆನ್ನಾಗಿದ್ಯಾ ಪಾನಿಪುರಿ? ತರ ತಿಂತೀರಾ? ಚೆನ್ನಾಗಿದೆಯಾ ಪಾನಿಪುರಿ? ಚೆನ್ನಾಗಿದೆ. ಇಷ್ಟ ಆಗ್ತಾ ಇದೆಯಾ? ಸುರ್ತು ಬಿಡ್ತೀನಿ ಅಕ್ಷಯ್. ಹೋಗು ಬೇಗ ಹೋಗು. ಇಷ್ಟ ಆಗ್ತಾ ಇದೆಯಾ? ಟೇಸ್ಟ್ ಚೆನ್ನಾಗಿದೆ ಅಲ್ವಾ? ನೆಕ್ಸ್ಟ್ ಮಿಕ್ಕಿರೋ 3 ನೀವೇ ತಿನ್ಕೊಳ್ಳಿ. ನಾನು ಆಯ್ತು ಹೋಗು, ಇನ್ನು 3 ಇದೆ. ತಿಂದ್ರೆ ನೋಡು. ತಿನ್ಬಿಟ್ಲು ಕೊನೆಗೂ. ಓ ಹಾಕೋಬಿಟ್ಲು ಬಾಯಿ. ಓ ಖುಷಿ ಇವಾಗ. ಬಿಡದೆ ತಿನ್ಬಿಡ್ತಾಳೆ ಇವಾಗ. ಆಯ್ತು ನಿಧಾನಕ್ಕೆ ತಿನ್ನಿ, ಯಾರು ಇಸ್ಕೊಳ್ಳಲ್ಲ. ಅವರು ಕನ್ನಡ ಬರುತ್ತೆ. ಕನ್ನಡ ಬರುತ್ತಾ ನಿಮ್ಗೆ? ಕನ್ನಡ ಬರುತ್ತಾ? ಕನ್ನಡ ಬರೋಲ್ಲ. ಒಂದು ಎಕ್ಸ್ಟ್ರಾ ಪಾನಿಪುರಿ ಕೊಡಲ್ವಾ ನೀವು? ಪುರಿ 30 ಪಾನಿಪುರಿ ತಿಂದೋಳೆ. ಹೋಗಯ್ಯ, ಅವ್ನು ಹೇಳ್ತಾ ಇರೋದು ಏನು ಹೇಳು? ನಿನ್ನ ಮಗಕ್ಕೆ ಸಾಕು, ಹೋಗೋದು ತಿಂತೀನಿ. ಅಲ್ಲಿ ಪುರಿ ಥರ ಆಗಿದೆ. ಅಂಗಡಿನೇ ಖಾಲಿ ಆಯ್ತಂತೆ, ಅವ್ರ ಅಂಗಡಿಲಿ ಇಲ್ವಂತೆ.
ಜಾರ್ನ ಇಸ್ಕೊಂಡು ಹೋಗ್ಬಿಡೆ. ಕನ್ನಡ ಬರುತ್ತಾ? ಬರಲ್ಲ ಅಂತ ಅಲ್ವಿನಿ. ಕುಡಿ ಆಯ್ತು, ನಿಂಗೆ ಆರಾಮಾಗಿ ತಿನ್ನು. ಎಷ್ಟಾಯ್ತು? ಕನ್ನಡ? ನೀ ತಾನೇ ತಿಂದಿದ್ದು. ನೀನ್ ಕಟ್ಟೋ. ಕೊಡ್ಬೇಕು. एक प्लेट कितना? ಹಿಂದಿ ಬರುತ್ತೇನೆ ನಿನ್ಗೆ. ಒಂದ್ ಪುರಿ ಎಕ್ಸ್ಟ್ರಾ ಕೊಡಿ, ಮತ್ತೆ 3 ಪ್ಲೇಟ್ ತಿಂದಿದೀವಿ ತಾನೆ. ಒಂದ್ ಪುರಿ ಎಕ್ಸ್ಟ್ರಾ ಕೊಡಿ. ಕೊಡಲ್ಲ. ಕೊಡಲ್ವಾ? extra. 3 ಪ್ಲೇಟ್ ತಿಂದಿದೀವಿ ತಾನೆ. ನೋಡಿ, ಎಲ್ಲಾರು ಬಟ್ಟೆ ಅಂಗಡಿಲಿ ಬಾರ್ಗೇನಿಂಗ್ ಮಾಡ್ತಾರೆ, ಇವಳು ಪಾನಿಪುರಿ ಅಂಗಡಿಲಿ ಬಾರ್ಗೇನಿಂಗ್ ಮಾಡ್ತಾವಳೆ. ಒಂದ್ ಎಕ್ಸ್ಟ್ರಾ ಕೊಡಿ ಪ್ಲೀಸ್ ಅಂತ. ಶಬ್ಬಾಷ್ ಬೇಟಿ. ಖಾಲಿ ಪುರಿ ಅದು ಇಸ್ಕೊಡೋ ಅವ್ರ ಹತ್ರ. ಬಂದಿದ್ಕು ಸಾರ್ಥಕ ಆಯ್ತು ಅಂತ ಅನಿಸ್ತಿದೆ. ನಿನಗ್ ಸಾರ್ಥಕ ಆಯ್ತು ನಿನ್ ಹೊಟ್ಟೆಗೆ. ನಿನ್ನ ಹೊಟ್ಟೆಗೆ ಸಾರ್ಥಕ ಆಗಿದೆ. ನಾನ್ ನಿಜ ಹೇಳ, ಒಂದು ಹೇಳು. ಗೆಸ್ ಮಾಡ್ತೀರಾ? ಹೊಟ್ಟೆ ಹಸಿತಲ್ಲ ಅಂತ ಅರ್ಥ ಮಾತ್ರ ಹೇಳ್ಬೇಡ ಪ್ಲೀಸ್. ನಿಜ ನಂಗೆ ಹೊಟ್ಟೆನೆ ತುಂಬಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಶಬ್ಬಾಷ್. ಸಲಾಂ ರಾಕಿ ಬಾಯ್. ನಿನಗ್ ನೆನ್ಪಿದ್ಯಾ ನಾನು ಆಗ್ಲೇ ಚುರ್ಮುರಿ ಕೇಳ್ದೆ ಅಲ್ವಾ? ಹಾಟ್ ಡಾಗ್ ಮಚ್ಚ, ಯಾವಾಗ ಪ್ಲಾನ್ ಆಗಿರುತ್ತೆ ಹೇಳೋದು ಹಾಟ್ ಡಾಗ್? ಅಲ್ಲಿ ಇದು ಯಾವ್ದೋ ಚೈನೀಸ್ ನೂಡಲ್ಸ್ ತಿನ್ಬೇಕಾದ್ರೆ ರೀಲ್ಸ್ ನೋಡಿದ್ಲು. ಹಾಟ್ ಡಾಗ್ ಮುಂಚೆ ಒಂದ್ಸತಿ ನೋಡಿದ್ದೆ. ನೋಡಿಲ್ಲ ಮಚ್ಚ ಡವ್. ಅವಾಗ್ಲೇ ನೋಡ್ಬಿಟ್ಟು ಸಾಧ್ಲು ಹಾಟ್ ಡಾಗ್ ನೆಕ್ಸ್ಟ್ ಹಿಂಗಿದ್ರು ಒಂದ್ ಪಾನಿಪುರಿ ಕೊಡ್ತಾನೆ. ಅದಕ್ಕೂ ಮುಂಚೆ ಹಾಟ್ ಡಾಗ್ ತಿನ್ಬಿಟ್ರೆ ಪಾನಿಪುರಿ ಜೊತೆ ಇದು ಆಗ್ಬಿಡುತ್ತೆ. ಆಹಾ, ಏನ್ ತಲೆ ಓಡಿಸಿದ್ಯೆ ಇವತ್ತು. ಆದ್ಮೇಲೆ ಸಣ್ಣಕ್ಕೆ ಟ್ರೈ ಮಾಡ್ತಾಳೆ. ಇದು ಏನಂತಾರೆ, ಗಿರ್ಮಿಟ್ಟ, ಚುರ್ಮುರಿ. ಅದಾದ್ಮೇಲೆ ಚಿಕ್ಕದಾಗ ಹಾಕಿದ್ಲು ಚುರ್ಮುರಿ. ಸಿಗುತ್ತಾ ಸಿಗಲ್ವಾ ಕೊಡಿಸ್ತಾರ ಅಂತ ಪಾಪ ಆಯ್ತು. ಬಟ್ ಶಿ ಟ್ರೈಡ್ ಹರ್ ಲೆವೆಲ್ ಬೆಸ್ಟ್. ನೀನ್ ಹಿಂದಿ ಮಾತಾಡ್ಬೋದು. ಕರ್ನಾಟಕದಲ್ಲಿ ಹಿಂದಿ ಮಾತಾಡ್ಬೋದು ನೀನು. ಲೇ, ಬರೀ ತಿನ್ನದ್ ಬಿಟ್ರೆ ಏನು ಯೋಚನೆ ಬರಲ್ವಾ ನಿನ್ ತಲೆಗೆ? ಆಯ್ತು ಬೇಡ ಬಿಡು, ಕುಲ್ಫಿ ಕೊಡ್ಸು. ಹೊಟ್ಟೆ ಇವಾಗ ಬಿಸಿ ಖಾರ ತಿಂದು ಐಸ್ ಕ್ರೀಮ್ ತಿಂದ್ರೆ ಕಂಪ್ಲೀಟ್ ಆಗುತ್ತೆ. ಬಿಸಿದು, ಆಮೇಲೆ ಖಾರ, ಆಮೇಲೆ ನೀರು ಏನಂತಾರೆ ಅಲ್ವಾ spicy. first? ಇವಾಗ ಸ್ವಲ್ಪ ಕೋಲ್ಡ್ ಆಗಕ್ಕೆ ಐಸ್ ಕ್ರೀಮ್ ಲಾಸ್ಟ್ ಕಣ. ಫೈನಲ್ ಎಂಡಿಂಗ್. ಸೀರಿಯಸ್ಲಿ. ಓಕೆ ಗೈಸ್, ಇವಾಗ ನೆಕ್ಸ್ಟ್ ಒಂದ್ ಐಸ್ ಕ್ರೀಮ್ ತಿಂದು ಮನೆಗೆ ಹೋಗ್ತೀನಿ. ಸೊ ಅಲ್ಲಿಗೆ ಮನೆಗೆ ಹೋಗ್ತೀನಿ ನಾನು. ಇನ್ನೇನೋ ನಮ್ಮ ಮನೆ ಬರುತ್ತೆ, ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತೀನಿ. ರಮೇಶ್ ಏನಾದ್ರು ಹೇಳು ಇದಕ್ಕೆ. ಓಕೆ ಗೈಸ್, ಬಾಯ್. ಹೋಗಿ ತಿನ್ನೆ, ಹೊಟ್ಟೆ ತುಂಬಾ ಊಟ ಮಾಡೆ. ಮತ್ತೆ ನೈಟ್ ಹಂಗೆ ಮಲ್ಕೋತಾರ. ಶಬ್ಬಾಷ್ ಶಬ್ಬಾಷ್. ತಿನ್ಬೇಕು. ಬಾಯ್ ಗೈಸ್. ಹೊಟ್ಟೆ ತುಂಬಿಲ್ವೇನೆ? ಓಕೆ ಡಾರ್ಲಿಂಗ್ಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಟಾಟಾ ಬಾಯ್, ಸಿ ಯು, ಲವ್ ಯು.